ಸರ್, ನಿಮ್ಮ ನೆನಪಿನಲ್ಲಿ ಅಂದರೆ ನಿಮ್ಮ ಜೀವನದ ಮೈಲುಗಲ್ಲುಗಳಲ್ಲಿ ಒಂದಾಗಿರುವಂಥ ಒಂದಷ್ಟು ಫೋಟೋಸ್ಗಳನ್ನ ನಾವು ತೋರಿಸ್ತೀವಿ. ಅವತ್ತಿನ ನೆನಪನ್ನು ಮತ್ತೆ ನಾವು ನೆನಪಿಸ್ಕೊಳ್ಳೋ ಪ್ರಯತ್ನ. ಸೊ ಈ ಫೋಟೋ ನಿಜ ಹೇಳ್ಬೇಕಂದ್ರೆ ಇದು ಬಹಳಷ್ಟು ವೈರಲ್ ಆಗಿತ್ತು ಅವತ್ತಿನ ದಿನ. ಇದು ಬಹುಶಃ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅವರು ಬಂದಿದ್ದರು ಮಿನಿಸ್ಟರ್ ಇದ್ದಾಗ. ಯಾಕಂದರೆ ನಾನು RDPI ಮಿನಿಸ್ಟರ್ ಇದ್ದಾಗ ನಮ್ಮ ತಂದೆಯವರು ಮೃತಪಟ್ಟರು. ಮುಖ್ಯಮಂತ್ರಿ ಆಗುವ ಟೈಮ್ದಾಗ ಅವ್ರು ಇರಲಿಲ್ಲ. ಬೇಜಾರಿದೆಯಾ? ಬೇಜಾರಿದೆ. ಯಾಕಂದರೆ ಅವರು ಏನೂ ನಿರೀಕ್ಷೆ ಮಾಡಿರಲಿಲ್ಲ ಜಗದೀಶ್ ಶೆಟ್ಟರ್ ಹಿಂಗಾಗ್ತಾನೆ ಅಂತೇಳಿ. ಸುಮ್ಮನೆ ವಕೀಲಿಕೆ ಮಾಡ್ಕೊತಿದ್ದವ್ರು ನಾವು. ಆದರೆ ಇಲ್ಲಿವ್ರು ಬೆಳೀತಾನಂತ ಅವರು ಕಲ್ಪನೆ ಮಾಡಿರಲಿಲ್ಲ. ಅದು ಬೆಳೆದಾಗ ಮಾತ್ರ ಖುಷಿಪಟ್ಟರು. ಸರ್, BJPನೇ ನಿಮ್ಮ ಉಸಿರು, BJPನೇ ನಿಮ್ಮ ಜೀವನ ಅಂತ ಬದುಕ್ತವ್ರು. BJPಗೋಸ್ಕರ BJP ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ಮಾಡಿದ್ರಿ. ಅದೇ ರೀತಿ ಪ್ರತಿಯೊಂದು ಎಲೆಕ್ಷನಲ್ಲೂ ಹೊಸ ಹೊಸ ಅಧಿಕಾರಗಳನ್ನ ಅನುಭವಿಸ್ಕೊಂಡೇ ಬಂದ್ರಿ. ಆದರೆ ಅಂಥದ್ದೊಂದು ದಿನ ಬರುತ್ತೆ. ಅವತ್ತೆಷ್ಟೇ ಜೈಂಕಾರಗಳಿದ್ರೂ ಕೂಡ ಮೇಡಮ್ ಕಣ್ಣಲ್ಲೂ ಈಗಲೂ ನೀರು ತುಂಬಿಕೊಂಡಿದೆ. ನಿಮ್ಮ ಕಣ್ಣಲ್ಲೂ ಅಷ್ಟೇ. ಆ ರೀತಿಯಾದಂಥ ಒಬ್ಬರು ಜಗದೀಶ್ ಶೆಟ್ಟರ್ನ ನಾವು ನೋಡೇ ಇಲ್ಲ. ಅವತ್ತಿನ ಒಂದು ನಿಮ್ಮ ಫೇಸ್ ಇರ್ಬೋದು ಅಥವಾ ದುಃಖ ಇರ್ಬೋದು ಅದನ್ನು. ಸೊ ಆ ದಿನದ ದುಃಖವನ್ನು ನಮ್ಮ ಸೀನಿಯಾರಿಟಿ ಮತ್ತೊಂದು ಯಾವುದನ್ನು ಕನ್ಸಿಡರೇಷನ್ ಮಾಡಲಾರ್ದೇ ಜಸ್ಟ್ ಯಾರೋ ಒಬ್ಬರು ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿ ಸಲುವಾಗಿ ರಾಜಕಾರಣ ಮುಗಿಸ್ಬೇಕು ಜಗದೀಶ್ ಶೆಟ್ಟರ್ ಅನ್ನೋಂಥ ಒಂದು ಕುತಂತ್ರ ನಡೀತು. ಆ ಹಿನ್ನೆಲೆಯಲ್ಲಿ ಅವತ್ತು ಒಂದು ಚಾಲೆಂಜ್ ಆಗಿ ನಾನು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆದೆ. ನಾನು ಒಂದು ಚಾಲೆಂಜ್ ಕೊಡೋ ಸಲುವಾಗಿ ನನ್ನ ಪಾರ್ಟಿ ಬಿಟ್ಟು ಹೋಗಬೇಕು, ನಾನೇ ಕಟ್ಟಿ ಬೆಳೆಸಿದಂಥದ್ದು ನಮ್ಮ ಮನೆ ಇದು, ಇನ್ನು ಹೊರಗಡೆ ಹೋಗ್ಬೇಕಂತ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂಥವ್ರ ಲೈಫ್ನಲ್ಲಿ. ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಂತವತ್ತು ನನಗೆ. ಇಷ್ಟು ಕಟ್ಟಿದಂಥ ಒಂದು ಕಪ್ಪು ಚುಕ್ಕಿ ಇಲ್ಲ ರಾಜಕಾರಣದಲ್ಲಿ. ಕರಪ್ಷನ್ ಸ್ಕ್ಯಾಮ್ಸ್ ಇಲ್ಲ, ಯಾವುದೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಟಿಕೆಟ್ ಡಿನಾಯ ಮಾಡಲಿಕ್ಕೆ ಎಷ್ಟೋ ನೂರಾರು ಜನ ಟಿಕೆಟ್ ಹಂಚಿಕೆ ಮಾಡೋದ್ರಲ್ಲಿ ನಾನು ಒಬ್ಬ ಅದಕ್ಕೆ ಪಾರ್ಟಿ ನಾನು. ಹೀಗಾಗಿ ಈ ರೀತಿ ತೊಂದರೆ ಕೊಟ್ರಲ್ಲ, ಒಂದು ಈ ಪಾರ್ಟಿ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗೆ ಇಷ್ಟು ತೊಂದರೆ ಆಗುವಂಥ ರೀತಿಯಲ್ಲಿ ಮಾಡಿದ್ರಿಂದ ಒಂದು ಚಾಲೆಂಜ್ ಆಗಿ ತೊಗೊಂಡೆ ನಾನು. ಈ ರೀತಿ ಒಂದು ಪಾರ್ಟಿ ಬಿಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಸಿದ್ರಲ್ಲ ಅನ್ನುವಂಥ ದುಃಖದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.